ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಪರ್ಧಾರ್ಥಿಗಳೇ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಏನಪ್ಪ ಇವತ್ತು ಹೈಕೋರ್ಟಲ್ಲಿ ಏನೆಲ್ಲ ಮಹತ್ವವಾದ ಬೆಳವಣಿಗೆ ಆಗುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದೆ. ರಿಟ್ ಸಂಖ್ಯೆ 200448/2025 ಇದರ ರಿಲೇಟೆಡ್ಲಿ ಇನ್ನೂ ಸಾಕಷ್ಟು ರಿಟ್ಗಳು ಕ್ಲಬ್ಬಿಂಗ್ ಆಗಿದೆ. ಯಾಕಂದರೆ 56% ರಿಸರ್ವೇಷನ್ ರಿಲೇಟೆಡು ಸಾಕಷ್ಟು ರಿಟ್ಗಳಿದೆ. ಅದನ್ನು ಕ್ಲಬ್ಬಿಂಗ್ ಮಾಡಿ ಎಲ್ಲದಕ್ಕೂ ಒಂದೇ ಆರ್ಡರ್ ಮಾಡ್ಬೋದು ಹೈಕೋರ್ಟು. ಆದರೆ ಇವತ್ತು ಎ ಜಿ ಸಾಹೇಬರು ಆಬ್ಸೆಂಟ್ ಆಗಿದ್ದಾರೆ. ಯಾಕಂದರೆ ಇಲ್ಲಿ ಎ ಜಿ ಸಾಹೇಬರು ಸರ್ಕಾರ ಏನು ಹೇಳುತ್ತೋ ಆ ರೀತಿ ಮಾಡಬೇಕಾಗುತ್ತೆ. ಎ ಜಿ ಸಾಹೇಬರು ಆಬ್ಸೆಂಟ್ ಆಗಿದ್ದಾರೆ. ಇಲ್ಲಿ ಎ ಜಿ ಸಾಹೇಬ್ರದ್ದು ಯಾವುದೇ ರೀತಿ ಪಾತ್ರ ಇಲ್ಲ, ಸರ್ಕಾರದ್ದೇ ತಪ್ಪಿದೆ. ಅವರು ಬಂದಿಲ್ಲ, ಇವತ್ತು ಬಂದಿಲ್ಲ, ಆಬ್ಸೆಂಟ್ ಆಗಿದ್ದಾರೆ. ಮತ್ತು ಇದರಲ್ಲಿ ಇನ್ನೂ ಏನಂದರೆ 9 ಜನ ಮತ್ತೆ ಇಂಪ್ಲೀಡಿಂಗ್ ಆಗಿದ್ದಾರೆ. ಹೊಸದಾಗಿ ಮತ್ತೆ 9 ಜನ ಇಂಪ್ಲೀಡಿಂಗ್ ಆಗಿದ್ದಾರೆ. 56% ರಿಸರ್ವೇಷನ್ ರಿಲೇಟೆಡ್ ಕುರಿತು ಇಂಪ್ಲೀಡಿಂಗ್ ಆಗಿದ್ದಾರೆ ಸ್ಪರ್ಧಾರ್ಥಿಗಳೇ. ಮತ್ತು ಇದನ್ನು ಡೇಟು 2.5 ತಿಂಗಳು ಮುಂದೂಡಲಾಗಿದೆ. ಯಾಕಂದರೆ 2.5 ತಿಂಗಳು ಮುಂದೂಡಲಾಗಿದೆ ಅಂದರೆ ಕೋರ್ಟು ಬೇಸಿಗೆ ರಜೆಷನ್ನ ಕೊಡುತ್ತೆ. ಆ ಕಾರಣದಿಂದ 2.5 ತಿಂಗಳು ಮುಂದೂಡಲಾಗಿದೆ. 15/6/2026 ಮುಂದೂಡಲಾಗಿದೆ ಈ ಕೇಸನ್ನು. ಬಟ್ ಏನಪ್ಪ, ಯಾಕೆ ಹಿಂಗೆ ವಿಳಂಬ ಆಗ್ತಾ ಇದೆ, ಇದರ ಉದ್ದೇಶ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ಈಗ 56%ನ್ನು ಅವರು ನೋಟಿಫಿಕೇಶನ್ ಮಾಡಲಿ, ಅದನ್ನು ಕೋರ್ಟಿಗೆ ಬಿಟ್ಬಿಡಲಿ. ಕೋರ್ಟ್ ಏನು ನಿರ್ಧಾರ ಕೊಡ್ತಾರೆ ಅದರ ಮೇಲೆ ಬದ್ಧತೆಯನ್ನು ಕಾದ್ಕೊಳ್ಳಿ. ಕೋರ್ಟ್ ಏನೇ ಡಿಸಿಷನ್ ಕೊಡಲಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ನೋಟಿಫಿಕೇಶನ್ ಓಡಿಸ್ಲಿ. ಅವರು 56% ಆದರೂ ಓಡಿಸ್ಲಿ ಅಥವಾ 50%ಗಾದರೂ ಓಡಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಜಸ್ಟಿಸನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಈಗ ವಿದ್ಯಾರ್ಥಿಗಳಿಗೆ 56,432 ಪೋಸ್ಟ್ಗಳು ಸದನದಲ್ಲಿ ಚರ್ಚೆ ಆಗಿದೆ, ಓಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೋಟಿಫಿಕೇಶನ್ ಓಡಿಸ್ಬಿಟ್ಟು ಏನು ಮಾಡಬೇಕಂದ್ರೆ ಅವರು ಕಂಪಲ್ಸರಿ ಕೋರ್ಟ್ ಮೇಲೆ ಡಿಸಿಷನ್ ಪೆಂಡಿಂಗ್ ಇರಲಿ. 6%, ಈಗ 6% ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ 6%ನ್ನು ಸೈಡ್ಗಿಟ್ಟು 94% ಮಾಡಿಬಿಟ್ಟು ಯಥಾಸ್ಥಿತಿಯಾಗಿ ನೀವು ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಸರ್ಕಾರ ಇದನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸ್ಪರ್ಧಾರ್ಥಿಗಳೇ. ಏನಪ್ಪ ಅಂದರೆ ಈಗ ಇದರಲ್ಲಿ ನೋಡಿ, ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ನಮಗೆ ಮೀಸಲಾತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಇಂಟರ್ನಲ್ ರಿಸರ್ವೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಲಗೈ ಸಮುದಾಯ ನಮಗೆ ಇಂಟರ್ನಲ್ ರಿಸರ್ವೇಷನ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ದೊಡ್ಡ ಕಾರಣ ಏನಪ್ಪ ಅಂದರೆ ನಾಗಮೋಹನ್ ದಾಸ್ ವರದಿ ಏನು ಕೊಟ್ಟಿದೆಯಲ್ಲ ಸರ್ಕಾರಕ್ಕೆ, ಅದು ಸ್ಪರ್ಧಾರ್ಥಿಗಳೇ. ಏನಪ್ಪ ಅಂದರೆ ನಾಗಮೋಹನ್ ದಾಸ್ ವರದಿ ನಾವು ಪರ್ಫೆಕ್ಟ್ ಡಾಟಾ ಅಲ್ಲ ಸ್ಪರ್ಧಾರ್ಥಿಗಳೇ, ಅಲ್ಲಿ ಕೊಟ್ಟಿರೋದೇ ಬೋಗಸ್. ಯಾಕಂದರೆ ಹೇಳ್ತಾ ಇದ್ದೀನಿ, ಈಗ ನಮ್ಮ ಕೋಲಾರ ಭಾಗದಲ್ಲಿ ಬಂದಾಗ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಎರಡಕ್ಕೂ ಡಿಫ್ರೆನ್ಸ್ ಇದೆ ಸ್ಪರ್ಧಾರ್ಥಿಗಳೇ. ಈಗ ಚಿಕ್ಕಬಳ್ಳಾಪುರ ಹೋದಾಗ ಆದಿ ಕರ್ನಾಟಕ ಅಂದರೆ ಅಲ್ಲಿ ಬೇರೆ ಪಂಗಡ ಬರುತ್ತೆ. ಅದೇ ನಮ್ಮ ಕೋಲಾರ ಭಾಗಕ್ಕೆ ಬಂದಾಗ ಆದಿ ಕರ್ನಾಟಕ ಆದಿ ದ್ರಾವಿಡಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದನ್ನು ಕರೆಕ್ಟಾಗಿ ಮನವರಿಕೆ ಮಾಡಿಕೊಳ್ಳದೆ ಹೋಗಿ ಎತ್ಕೊಂಡೋಗಿ ಹಂಗೆ ವರದಿ ಸಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರಿನ ಮಹಾನಗರದಲ್ಲಿ ನಾನು ಕಂಡಂಥ ದೃಶ್ಯಗಳು, ಮನೆಯಲ್ಲಿ ಯಾರಿರ್ತಾರೋ ಏನೋ ಬೇಕಾಗಿಲ್ಲ, ಡೈರೆಕ್ಟಾಗಿ ತೊಗೊಂಡೋಗ್ತಾರೆ, ಯಾವುದೋ ಒಂದು ಅಂಕಿ ಅಂಶಗಳನ್ನು ಬರೀತಾರೆ, ತೊಗೊಂಡೋಗಿ ವರದಿ ಕೊಟ್ಟಿದ್ದಾರೆ. ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಡೇಟಾ. ಬಟ್ ಇಲ್ಲಿ ಏನಪ್ಪ ಆಗಿದೆ ಅಂದರೆ, ಇಲ್ಲಿ ಈಗ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯದಲ್ಲೇ ಒಳಕು ಉಂಟಾಗಿ ಏನಾಗಿದೆ ಅಂದರೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆ ಕಾರಣದಿಂದ ಸರ್ಕಾರ ಇದನ್ನು ಮನಗಂಡು ಏನು ಮಾಡಬೇಕಂದ್ರೆ, ನೋಡ್ರಪ್ಪ, ನಿಮಗೆ ನಾವು ಯಾವುದೇ ರೀತಿ ಮೋಸ ಮಾಡೋದಿಲ್ಲ, ಏನು ಮಾಡ್ತೀವಿ ಅಂದರೆ ಈಗ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತೀವಿ. ಈಗೇನು 56% ನಿಮಗೆ ಕೊಡ್ತೀವಿ, 6% ಕೊಡ್ತೀವಿ ಅಂತ ಹೇಳಿದ್ದೀವಿ, 56%ಗೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇದನ್ನು ಹೈಕೋರ್ಟಿಗೆ ಅಲ್ಲಿ ರಿಟ್ಟಿರೋ ಕಾರಣದಿಂದ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ಯಥಾಸ್ಥಿತಿ ಏನು ಹೋಲ್ಡು ರಿಸರ್ವೇಷನ್ ಇತ್ತಲ್ಲ ಅದರ ಪ್ರಕಾರ ಮಾಡ್ತೀವಿ, ಹೈಕೋರ್ಟ್ ಏನಾದರೂ ಕೊಟ್ಟಾಗ ನಿಮಗೆ ಅದನ್ನು ಫಿಲ್ ಮಾಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟು ಮಾಡಬಹುದು. ಬಟ್ ಇವ್ರು ಮಾಡೋದಕ್ಕೆ ತಯಾರಿಲ್ಲ. ಆದರೆ ನೋಡಿ, ಇವ್ರದ್ದು ಯಾವುದೇ ಒಂದು ಎಲೆಕ್ಷನ್ ಆಗಿರಬಹುದು, ಏನೇ ಬಂದರೂ ಅವ್ರು ಎಷ್ಟು ಬೇಗನೆ ಅಂದರೆ ತಮ್ಮ ಇದನ್ನು ಕಾರ್ಯವನ್ನು ಚಲಾಯಿಸ್ತಾರೆ ಅಂದರೆ, ಈಗ ನೋಡಿ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎಲೆಕ್ಷನ್ ಇದೆ, ಅಲ್ಲಿ ನೋಡಿ CM ಹೋಗಿ ಬೀಡು ಬಿಟ್ಟಿದ್ದಾರೆ, ಡೆಪ್ಟಿ CM ಹೋಗಿ ಬೀಡು ಬಿಟ್ಟಿದ್ದಾರೆ. ಯಾಕಂದರೆ ಅವ್ರ ಪ್ರತಿಷ್ಠಿತೆ ಹೆಚ್ಚಿಸ್ಕೊಳ್ಬೇಕಲ್ವಾ, ಅಲ್ಲಿ ಅವರು ತಮ್ಮ ಕಾರ್ಯವೈಖರಿಯನ್ನು ತೋರಿಸ್ಕೊಂಡು ಅವರು ಬೇಷ್ ಅಂತ ಅನಿಸ್ಕೋಬೇಕಲ್ವಾ. ಆ ಕಾರಣದಿಂದ ಏನಂದರೆ, ಯಾವುದೇ ಪಕ್ಷ ಬರಲಿ, ನಾನು ಇಲ್ಲಿ ಯಾವುದೇ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಮತ್ತು BJP ಆಗ್ಬೋದು, ನಾನು ಎಲ್ಲ ಪಕ್ಷಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಯಾವುದೇ ನಾನು ಪಕ್ಷವನ್ನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಯಾವುದೇ ಪಕ್ಷ ಬರಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಪಕ್ಷ ಬರಲಿ, JDS, ಕಾಂಗ್ರೆಸ್, BJP ಯಾವುದೇ ಬರಲಿ, ಅವ್ರು ಮಾಡೋದೇನೆಂದರೆ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಏನು ಬೇಕಾದರೂ ಮಾಡ್ತಾರೆ.
ಏನು ಬೇಕಾದರೂ ಮನೆ ಹಾಳು ಕೆಲಸ ಏನು ಬೇಕಾದರೂ ಮಾಡ್ತಾರೆ 3 ಪಕ್ಷದವರು. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ನಾನು ಹೇಳ್ತಾ ಇದ್ದೀನಿ ಅವರು ನೋಟಿಫಿಕೇಶನ್ ಡಿಲೇ ಆಗುತ್ತೆ. ನಾನು ಹೇಳೋದಿಲ್ಲ ಇಂಥ ದಿನ ಆಗುತ್ತೆ, ಇವಾಗಲೇ ಆಗುತ್ತೆ, ನಾಳೆನೇ ಆಗ್ಬಿಡುತ್ತೆ. ನಾನು ಯಾವುದೇ ರೀತಿ ಭರವಸೆ ಕೊಡೋದಿಲ್ಲ ಸ್ಪರ್ಧಾರ್ಥಿಗಳಿಗೆ. ಏನಪ್ಪ ಅಂದರೆ ನೀವೇನು ಮಾಡಬೇಕು ಅಂದರೆ, ಇಷ್ಟು ದಿನ ಸಹಿಸ್ಕೊಂಡಿದ್ದೀರ, ಇನ್ನೊಂದು 6 ತಿಂಗಳು ಸಹಿಸ್ಕೊಳ್ಳಿ. ಏನೋ ಕಷ್ಟಪಡಿ, ಸ್ಟ್ರಗಲ್ ಮಾಡಿ, ನಿಮ್ಮ ಲೈಫನ್ನು ಸ್ಟ್ರಗಲ್ ಮಾಡಿಕೊಂಡು. ಬಟ್ ನೀವು ಯಾರು ಸಿನ್ಸಿಯರ್ ಆಗಿರ್ತಾರಲ್ಲ ಅವ್ರು ಸ್ಟ್ರಗಲ್ ಮಾಡಿಕೊಂಡು ಸ್ಟಡಿ ಮಾಡ್ತಾ ಇರಿ. ನಿಮಗೆ ಸಕ್ಸಸ್ ಕಟ್ಟಿಟ್ಟ ಬುದ್ಧಿ ಇರುತ್ತೆ. ನೀವು ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಏನು PSIಗೆ ಓದ್ತಾ ಇದ್ದೀರಾ, ಏನು PDOಗೆ ಓದ್ತಾ ಇದ್ದೀರಾ, ಏನು AEಗೆ ಓದ್ತಾ ಇದ್ದೀರಾ, ಏನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಓದ್ತಾ ಇದ್ದೀರಾ, ಯಾರು ಟೀಚರ್ಸ್ಗೆ ಓದ್ತಾ ಇದ್ದೀರಾ, ಕಂಪಲ್ಸರಿ ನೀವು ಓದಿ. ಅದರಲ್ಲಿ ಸ್ಪೆಸಿಫಿಕ್ ಪೇಪರ್ಗೆ ತುಂಬ ಹೊತ್ತು ಕೊಡಿ. ಗ್ರೂಪ್ ಸಿಗೆ ಯಾರೆಲ್ಲ ಓದ್ತಾ ಇದ್ದೀರಾ ಅವರು ಕಮ್ಯುನಿಕೇಷನ್ ಪೇಪರ್ 2 ಅಲ್ಲಿ ಕಂಪ್ಯೂಟರು ಮತ್ತು ಇಂಗ್ಲೀಷ್ಗೆ, GS ಪೇಪರಲ್ಲಿ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಮತ್ತು ಸೈನ್ಸ್ಗೆ ಫೋಕಸ್ ಮಾಡಿ. ಯಾರೆಲ್ಲ ಪೇಪರ್ 2 ಅನ್ನು ಸ್ಕೋರ್ ಮಾಡ್ಕೊಳ್ತೀರಾ ಅಥವಾ ಸ್ಪೆಸಿಫಿಕ್ ಪೇಪರನ್ನು ನೀವು ಹೆವಿ ಸ್ಕೋರ್ ಮಾಡ್ಕೊಳ್ತೀರಾ, 100% ಜಾಬ್ ಮಾಡ್ತೀರಾ. ಬಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೋಟಿಫಿಕೇಷನ್ಸ್ ಇದೆ, ಬಟ್ ಡಿಲೇ ಆಗ್ಬೋದು. ನಾನು ಇವತ್ತೇ ಆಗುತ್ತೆ ಅನ್ನೋದಕ್ಕೆ ನಾನು ಭರವಸೆ ಕೊಡೋಕ್ಕೆ ಬರೋದಿಲ್ಲ. ಯೂಟ್ಯೂಬಲ್ಲಿ ಸಾಕಷ್ಟು ಜನ ಹೇಳ್ಬೋದು ಆಗುತ್ತೆ ಹೋಗುತ್ತೆ, ಇವೆಲ್ಲ ಪೊಳ್ಳು ಭರವಸೆ ನಾನು ಕೊಡೋದಿಲ್ಲ. ಏನಿದ್ರು 100% ಡಾಟಾ ಕೊಡ್ತೀನಿ. ಕರೆಕ್ಟಾಗಿ ನಾನು ಏನು ತಿಳಿದಿರುತ್ತೋ ಅದನ್ನು ಮಾತ್ರ ಹೇಳ್ತೀನಿ. ನಾನು ಸುಳ್ಳು ಭರವಸೆ ಕೊಡೋದಾಗಿರ್ಬೋದು, ಸ್ಟೂಡೆಂಟ್ಸನ್ನ ಮಿಸ್ಗೈಡ್ ಮಾಡೋದಾಗಿರ್ಬೋದು, ಯಾವುದೇ ರೀತಿ ನಾನು ಮಿಸ್ಗೈಡ್ ಮಾಡೋದಕ್ಕೆ ಹೋಗೋದಿಲ್ಲ. ಏನಪ್ಪ ಅಂದರೆ, ಯಾರೆಲ್ಲ ಸಿನ್ಸಿಯರ್ ಆಸ್ಪಿರೆಂಟ್ಸ್ ಇರ್ತೀರೋ ಇವತ್ತಿಂದನೇ ಸ್ಟಡಿ ಮಾಡಿ. ಅದು ಯಾವತ್ತಾದರೂ ಆಗ್ಬೋದು, ಇನ್ನು 2 ತಿಂಗಳು ಬಿಟ್ಟಾಗಲಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಇಷ್ಟು ದಿನ ಅಲ್ಲ ರೀ, ಈ 25 ವರ್ಷ 30 ವರ್ಷ ಓದೋರು ಇದ್ದೀರಾ, ನನಗೆ ಸಾಕಷ್ಟು ಕಾಲ್ಸ್ ಬರ್ತದೆ ಸರ್, ಏಜ್ ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಿರ್ತಾರೆ. ಬಟ್ ಇನ್ನು ಸ್ವಲ್ಪ ದಿನ, ಇಷ್ಟು ದಿನ ತಾಳ್ಮೆಯಿಂದ ಒರೆಸಿದ್ದೀರಂತೆ, ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಒರೆಸ್ಬಿಟ್ಟು ನಿಮ್ಮ ಯಶಸ್ಸನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪದೇ ಹೇಳ್ತಾ ಇರ್ತೀನಿ, ಆರ್ಟ್ಸ್ ಸ್ಟೂಡೆಂಟ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಸು ಕಂಪಲ್ಸರಿ ಕಮ್ಯುನಿಕೇಷನ್ ಪೇಪರು ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಆಪ್ಟಿಟ್ಯೂಡ್ಗೆ ಹೆವಿ ಫೋಕಸ್ ಮಾಡಿ, ಜೊತೆಗೆ ಸೈನ್ಸ್ಗೆ ಫೋಕಸ್ ಮಾಡಿ. 100% ಜಾಬ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೋಟಿಫಿಕೇಷನ್ ಅಧಿಸೂಚನೆ ಆಗುತ್ತಾ, ಅದೇ ಪಕ್ಕ ಆಗುತ್ತೆ. ಈಗ ನಾನು ಹೇಳಿದ್ರು ನಂಬಕ್ಕೆ ಹೋಗಬೇಡಿ, ಯಾವುದೇ ಯೂಟ್ಯೂಬರ್ ಹೇಳಿದ್ರು ನಂಬಕ್ಕೆ ಹೋಗಬೇಡಿ. ಬಟ್ ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಸರ್, ಹೋಗುತ್ತೆ ಸರ್, ಇದಕ್ಕೆ ಯಾರು ತಲೆ ಕೊಡೋಕ್ಕೆ ಹೋಗಬೇಡಿ. ಬಟ್ ಇನ್ನೊಂದು ಏನಪ್ಪ ಅಂದರೆ, ನಾಳೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ವಿಷಯ ಇದೆ. ಏನಪ್ಪ ಅಂದರೆ, ಹೈದರಾಬಾದ್ ಕರ್ನಾಟಕ HK ಅಂದರೆ ಕಲ್ಯಾಣ ಕರ್ನಾಟಕ 371 JA ಏನು ಇರುತ್ತಲ್ಲ, ಈ ಜಿಲ್ಲೆಗಳು ಇಂದ ಕೆಲವು ಮಹಿಳಾ ಅಭ್ಯರ್ಥಿಗಳು ನನಗೆ ಫೋನ್ ಮಾಡಿದರು. ಸರ್, ಈಗ ನಾನು ವಿಜಯಪುರದ ಹುಡುಗಿ ಬೇರೆ ಜಿಲ್ಲೆಗಳಿಗೆ ಹೋದಾಗ, ಅಂದರೆ HKಗೆ ಹೋದಾಗ ನನಗೆ HK ಅಪ್ಲೈ ಆಗುತ್ತಾ ಇಲ್ವೋ ಅಂತ ಕ್ವಶನ್ಗಳು ಕೇಳಿದ್ದೀರಾ. ಅದಕ್ಕೆ ಸಾಕಷ್ಟು ನಾನು ಮಾಹಿತಿ ಕೊಡ್ತೀನಿ ನಿಮಗೆ ನಾಳೆ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ನೀವು ಗೊಂದಲಕ್ಕೆ ಈಡಾಗದೆ ಸ್ಟಡಿ ಮಾಡ್ತಾ ಇರಿ. ಇಂಟರ್ನಲ್ ರಿಸರ್ವೇಷನ್ ಸಾಲ್ವ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇನ್ನು 9ನೇ ತಾರೀಕು ಏನು ಮಹತ್ವವಾದ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ 9ನೇ ತಾರೀಕು ನೋಡೋಣ. ಬಟ್ ಅಲ್ಲಿ ತನಕ ನೀವು ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ಓದೋದು ಸಿನ್ಸಿಯರಾಗಿ ಓದ್ತಾ ಇರಿ. ಇನ್ನು ಯಾವೆಲ್ಲ ಸಬ್ಜೆಕ್ಟ್ ನೀವು ಬ್ಯಾಕಪ್ ಉಳಿಸ್ಕೊಂಡಿದ್ದೀರಲ್ಲ ಅದನ್ನು ಹೆವಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಇರಿ. ಯಾಕಂದರೆ ನೀವು ಇವಾಗಲೇ ಸ್ಟ್ಯಾಂಡ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಟೈಮ್ ಸಿಗುತ್ತೆ ನೋಡಿ. ನೋಟಿಫಿಕೇಷನ್ ಆದಮೇಲೆ ನಿಮಗೆ 3 ತಿಂಗಳ ಟೈಮ್ ಸಿಗುತ್ತೆ. ನಿಮ್ಗೆ ಈಗ ನೋಟಿಫಿಕೇಷನ್ ಆದರೂ ನಿಮಗೆ ಕಾಲ್ ಲೆಟರ್ ಸಿಗೋದು 2026 ಎಂಡಿಂಗಲ್ಲಿ ಸಿಗೋಲ್ಲ, 2017 ಎಂಡಿಂಗಲ್ಲಿ ಸಿಗುತ್ತೆ. ಯಾಕಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಇನ್ ಕೇಸ್ ಮೇದಲ್ಲಿ ನಿಮಗೆ ಕಾಲ್ ಆಗುತ್ತೆ, ಮೇ ತಿಂಗಳು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಜೂನ್ ಜುಲೈ ಬಂದು ನಿಮಗೆ ಏನಪ್ಪ ಅಂದರೆ ಎಕ್ಸಾಮ್ಗೆ ಕೊಡ್ತಾರೆ. 90 ದಿನ ಇರುತ್ತೆ ನಿಮಗೆ. 90 ದಿನದಲ್ಲಿ ನೀವು ಸ್ಟಡಿ ಮಾಡ್ಬೋದು. ಬಟ್ ಇಲ್ಲಿಂದನೇ ಸ್ಟಡಿ ಮಾಡ್ಕೊಳ್ತಾ ಹೋಗಿ. ಯಾರೆಲ್ಲ ಸಿನ್ಸಿಯರಾಗಿ ಸ್ಟಡಿ ಮಾಡ್ತೀರಾ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ HK ರಿಲೇಟೆಡ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೀವು ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.